ಆ ವಿಚಾರದಲ್ಲಿ ನಮ್ಮ ಇನ್ಚಾರ್ಜ್ ರಾಧಾ ಮೋಹನ್ ಸಿಂಗ್ ಅವರು ನಮ್ಮನ್ನೆಲ್ಲ ಕರೆದಿದ್ರು, ಎಲ್ಲ ಲೋಕಸಭಾ ಸದಸ್ಯರು ಕರೆದು ಒಂದು 2-3 ವಿಚಾರಗಳನ್ನ. ಒಂದು, ಪಾರ್ಲಿಮೆಂಟ್ ಅಲ್ಲಿ ಇನ್ನೂ ಎಫೆಕ್ಟಿವ್ ಆಗಿ ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಪ್ರೆಸೆಂಟೇಷನ್ ಮಾಡುವಂಥ ವಿಚಾರದಲ್ಲಿ ಚರ್ಚೆ ಇರ್ತದೆ. ಎರಡನೇ, ಸಂಘಟನಾ ವಿಚಾರ ಇರ್ತದೆ. ಮೂರನೇದು, ಈ ಸಂದರ್ಭದಲ್ಲಿ ನಮ್ಮ ಕಟ್ಟಕಡೆಯ ಕಾರ್ಯಕರ್ತರು ತುಂಬಾ ಅಚ್ಚುಕಟ್ಟಾಗಿ ಇವತ್ತು ಲ್ಯಾಕ್ಸ್ ಟುಗೆದರ್ ಮೆಂಬರ್ಶಿಪ್ಗಳನ್ನು, ಸಕ್ರಿಯ ಕಾರ್ಯಕರ್ತರ ಮೆಂಬರ್ಶಿಪ್ ಅನ್ನ ಮಾಡುವಂಥ ಕೆಲಸ ಇರ್ಬೋದು, ಸದಸ್ಯತ್ವ ಅಭಿಯಾನ ಇರ್ಬೋದು. ಈ ರೀತಿ ನಮ್ಮ ಕಾರ್ಯಕರ್ತರ ಒಪ್ಪಾಡೆ ಅವರು ದೇವ್ರ ಮೆಚ್ಚುರಿತಿ ಅಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ರೀತಿ ಮೇಲ್ಮಟ್ಟದಲ್ಲಿ ಈ ರೀತಿಯಂತ ಗೊಂದಲದ ಹೇಳಿಕೆಯಿಂದ ಕಾರ್ಯಕರ್ತರಿಗೂ ನೋವಾಗುತ್ತೆ, ಮತ್ತೆ ನಮ್ಮ ಕಂಡಂತ ಅನೇಕ ಹಿರಿಯ ಕಾರ್ಯಕರ್ತರು ಕೂಡ ಕಣ್ಣೀರಾಗ್ತದೆ. ಹಾಗೆ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳೋದು, ಆದಷ್ಟು ಬೇಗ ಈ ಸಮಸ್ಯೆಗಳನ್ನ ಹೈಕಮಾಂಡ್ ಬಗೆಹರಿಸಬೇಕು ಅಂತ ನಾವೆಲ್ಲ ಸಂಸತ್ ಸದಸ್ಯರು ಒಟ್ಟಾಗಿ ವಿನಂತಿಯನ್ನ ಮಾಡ್ಕೊಂಡಿದ್ದೀವಿ. ಆ ದಿಕ್ಕಲ್ಲಿ ನನಗನ್ಸ್ದಂಗೆ ಇನ್ನೊಂದು ಆಲ್ರೆಡಿ ನೀವು ಗಮನಿಸ್ತಾ ಇದ್ದೀರಿ, ಎಲ್ಲ ವಾತಾವರಣ ತಿಳಿಯಾಗ್ತಾ ಇದೆ, ಒಳ್ಳೇದಾಗತ್ತೆ ಅಂತ ನಾನು ಅನ್ಕೊಂಡು